ಬಿಗ್ ಬಾಸ್ ಸೀಸನ್ 12 ಕಂಟೆಸ್ಟೆಂಟ್ ಕರಿಬಸಪ್ಪ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವರು ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಯಾಕೆ ಏನು ಅಂತ ಅವ್ರನ್ನೇ ಮಾತನಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ನಮಸ್ತೆ, ಚೆನ್ನಾಗಿದ್ದೀನಿ ಮೇಡಮ್. ಮೊದಲನೇದಾಗಿ ಎಲ್ರಿಗೂ ಗಣರಾಜ್ಯೋತ್ಸವದ ತಮಗೆಲ್ಲರಿಗೂ ಆರ್ಥಿಕ ಶುಭಾಶಯಗಳು. ನೀವೆಲ್ಲ ಯಾರೆಲ್ಲ ಒಂದು ಹೊಸ ಹೊಸ ಕನಸು ಕಂಡುಕೊಂಡಿದ್ರು, 2026 ಆಗಿದೆ ಬಂದಿದೆ. ಇನ್ನೇನು ಬೇರೆಯವ್ರು ನೋಡ್ಕೊಂಬಿಟ್ಟು ನಿದ್ದೆ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ರು, ಮನೆಯಿಂದ ಹೊರಗಡೆ ಬನ್ನಿ, ಏನಾದರೂ ಕೆಲಸ ಮಾಡಿ. 2026 ಬಂದಿದೆ, ಗಣರಾಜ್ಯೋತ್ಸವ ಎಲ್ಲ ಬಂದಿದೆ. ತಮಗೆಲ್ಲರಿಗೂ ಶುಭಾಶಯಗಳು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಇವತ್ತು ವಿನಾಶಕಾಲಿ ಸಿನಿಮಾದ ಮುಹೂರ್ತ, ನೀವೇನು ಇಲ್ಲಿ ಅಂತ? ಇಲ್ಲ ಮೇಡಮ್, ಮತ್ತು ಸ್ನೇಹಿತರು ಎಲ್ಲ ಹೊಸಬ್ರು ಇದರಲ್ಲಿ ಒಂದು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಇವರು ಕಿರಣ್ ಕುಮಾರ್ ಅವರ ನಿರ್ದೇಶನ, ಹೊಸಬ್ರು ನಮ್ಮ ಹುಡುಗರೆಲ್ಲರೂ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ಅವರು ಕೇಳ್ಕೊಂಡಿದ್ರು, ಈ ಒಂದು ಚಿತ್ರ ವಿನಾಶಕಾಲೆ ಚಿತ್ರ ಮುಹೂರ್ತ ಇದೆ, ದಯಮಾಡಿ ಬನ್ನಿ ಸರ್ ಅಂತಂದರು. ಸೊ ಕಲೆ ಅನ್ನೋದು ಯಾರು ಸೊತ್ತಲ್ಲ, ಯಾರು ಯಾವ ಥರ ಎಲ್ಲಿ ಯಾವ ದಿನ ಸ್ಟಾರ್ ಆಗ್ತಾರೋ ಗೊತ್ತಿಲ್ಲ. ಸೊ ಇದಕ್ಕೊಂದು ಶುಭ ಏನೋ ಮುಹೂರ್ತ ಆಯ್ತಲ್ಲ, ಈ ಮುಹೂರ್ತ ಸಮಾರಂಭಕ್ಕೆ ಬಂದ್ಬಿಟ್ಟು ಅವ್ರಿಗೆ ವಿಶ್ ಮಾಡೋಣ ಅಂತ ಬಂದಿದೆ ವಿನಾಶಕಾಲೆ ಚಿತ್ರಕ್ಕೆ. ಮೇಡಮ್ ಸರ್ ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ? ಮೇಡಮ್ ನಾನು ಬ್ಯುಸಿ ಏನಿಲ್ಲ, ಮಾಮೂಲಿ ಕೆಲಸ ಮಾಡಿಕೊಂಡು ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಜನಗಳು ಪ್ರೀತಿ ಕೊಟ್ಟಿದ್ದಾರೆ ಅಷ್ಟೇ, ಆ ಪ್ರೀತಿ ಮುಂದೆ ದೊಡ್ಡದು ಯಾವುದೂ ಇಲ್ಲ. ಸದಾಕಾಲ ಜನಗಳು ಒಂದು ನೆನೆಸ್ಕೊಳ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಬಂದಾದಮೇಲೆ. ಸೊ ಅದು ಬ್ಯುಸಿ ಅಂತ ಹೇಳ್ತೀನಿ ಮೇಡಮ್. ಹಾಂ ಮೇಡಮ್. ಸರ್ ಇನ್ನು ಟ್ರೆಂಡಿಂಗ್ ಅಲ್ಲಿ ಇದ್ದೀರಾ, ಯಾವ ವಿಷಯಕ್ಕೆ ಅಂತ ನಾನು ಅವಾಗಲೇ ಹೇಳಲಿಲ್ಲ, ಈಗ ಹೇಳ್ತೀನಿ. ರಕ್ಷಿತಾ ವಿಚಾರಕ್ಕೆ ನಿಮ್ಮನ್ನ ಕರಿಬಸಪ್ಪು ಅಂತ ಹೇಳಿದ್ದಾರೆ. ಸೊ ಅದೊಂದು ರೀತಿ ಚೆನ್ನಾಗಿದೆ, ನೋಡೋದಕ್ಕೆ ಕಾಮಿಡಿ ಆಗಿದೆ. ಸೊ ನೀವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಾ, ಅದನ್ನ ನೀವೇನು ಹೇಳ್ತೀರಿ ಅಂತ? ಮೇಡಮ್ ಎಷ್ಟು ಮಟ್ಟಿಗೆ ಖುಷಿಯಾಗಿದ್ದೀನಿ ಅಂತಂದರೆ, ನೋಡಿ ನೀವು ಒಂದು ದಿನನಿತ್ಯ ಏನಾದರೂ ಒಂದು ಅಡುಗೆನ ಮಾಡ್ತೀರ ಅಂತಂದರೆ ಒಗ್ಗರಣೆ ಇಲ್ದೇ ಅಡುಗೆ ಮಾಡೋಕ್ಕಾಗಲ್ಲ. ಅದು ಕರಿಬೇವಿಲ್ಲ ಅಂದರೆ, ಕರಿಬೇವು ಸೊಪ್ಪು ಹಾಕಿಲ್ಲ ಅಂದರೆ ಅಡುಗೆ ಆಗೋದೇ ಇಲ್ಲ. ಅದೇ ಥರ ಇವಾಗ ಬಿಗ್ ಬಾಸ್ 12 ಸೀಸನ್ನು ಮುಗಿದೋಯ್ತು. ಸೊ ನಾನು ಒಂದು ವಾರಕ್ಕೆ ಬಂದೆ. ಒಂದು ವಾರ ಬರೋ ಟೈಮಲ್ಲಿ ಮೈ ಸಿಸ್ಟರ್ ರಕ್ಷಿತಾ ಅವಾಗ ತಾನೇ ಅವರು ಒಳಗಡೆಗೆ ಎಂಟ್ರಿ ಆದರು ಬಿಗ್ ಬಾಸ್ ಮನೆಗೆ. ಸೊ ನಾನು ಅವತ್ತೇ ನೋಡಿದೆ ಅವ್ರನ್ನ ವ್ಯಕ್ತಿಗತವಾಗಿ, ಏನು ಆ್ಯಕ್ಟಿವ್ ಆಗಿದ್ದಾರೆ, ಪಟಾರ ಅಂತ ಮಾತಾಡ್ತಾರೆ, ನಿಷ್ಕಲ ಮನಸ್ಸು. ಇವರು ಪಿನಾಲೆವರೆಗೂ ಬರ್ಬೋದು ಅಂದ್ಕೊಂಬಿಟ್ಟು ನಾನು ಅವತ್ತೇ ಕಲ್ಪನೆ ಮಾಡಿಕೊಂಡು ನಮ್ಮ ಮೈ ಸಿಸ್ಟರ್ ರಕ್ಷಿತಾಗೆ ನಾನು ಅವತ್ತೇ ಬ್ಲೆಸ್ಸಿಂಗ್ ಮಾಡಿ ಬಂದಿದ್ದೆ. ನಿನ್ನನ್ನು ನಾನು ಪಿನಾಲೆಯಲ್ಲಿ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಿನ್ನಲ್ಲಿ ಇರ್ತಕ್ಕಂಥ ಯಾವುದೇ ನಿಷ್ಕಲ ಮನಸ್ಸು, ತುಂಬ ನಿಷ್ಕಲ ಮನಸ್ಸು, ಪರಿಶುದ್ಧ, ಯಾರು ಏನು ಅನ್ನೋದು ಗೊತ್ತಿಲ್ಲ, ಪಟಾರ ಅಂತೇಳಿ ಮಾತಾಡ್ತಾಯಿದ್ರು. ಅವತ್ತೇ ಅವ್ರಿಗೆ ನೀನು ಪಿನಾಲೆವರೆಗೂ ಬರ್ತೀರಾ, ನೀವು ಪಿನಾಲೆಯಲ್ಲಿ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ ಅಂತೇಳಿ ಅವತ್ತು ಅವ್ರಿಗೆ ಬ್ಲೆಸ್ಸಿಂಗ್ ಮಾಡಿ ಹೊರಗಡೆ ಬಂದಿದ್ದು. ಅದಾದಮೇಲೆ ಬಿಗ್ ಬಾಸ್ ಸೀಸನ್ನು 12ಅಲ್ಲಿ ಮೈ ಸಿಸ್ಟರ್ ರಕ್ಷಿತಾ ರನ್ನರ್ ಅಪ್ ಅಂದರೆ 2ನೇ ಸ್ಥಾನ ಬಂದಾದಮೇಲೆ ಅವರು ಇಂಟ್ರ್ವ್ಯೂಲ್ಲಿ ಹೇಳಿದ್ದಾರೆ, ಕರಿಬಸಪ್ಪ ಅಂದರೆ ಕರಿಬೇವು ಸೊಪ್ಪು ಅಂದರೆ ಜನ ಎಲ್ಲ ಮರ್ತೋಗಿದ್ರಲ್ಲ ನಮ್ಮ ಕರ್ನಾಟಕ ಜನತೆ, ಕರಿಬಸಪ್ಪ ಒಂದು ವಾರಕ್ಕೆ ಬಂದ ಅಂತ ಹೇಳ್ಬಿಟ್ಟು ಮತ್ತೆ ಕರಿಬಸಪ್ಪನ್ನ ನೆನೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕರಿಬೇವು ಸೊಪ್ಪು ಅಂತ ಹೇಳ್ಬಿಟ್ಟು ಮೈ ಸಿಸ್ಟರ್ ರಕ್ಷಿತ್ ಹೇಳ್ಬಿಟ್ಟು ಒಂದು ಹೆಸರನ್ನ ತಂದುಕೊಟ್ರು. ಇವತ್ತೇನಾದರೂ ಜನಗಳು ಟ್ರೆಂಡಿಂಗ್ ಮಾಡಿದ್ದಾರೆ ಅಂದರೆ ಅದು ಥ್ಯಾಂಕ್ಸ್ ರಕ್ಷಿತಾಗೆ ಹೇಳಬೇಕು. ಯಾಕಂದರೆ ಕರಿಬೇವು ಸೊಪ್ಪಿಲ್ಲ ಅಂದರೆ ಅಡುಗೆ ಆಗಲ್ಲ. ರಕ್ಷಿತಾ ಹೇಳೋದೇ ಇದ್ದಿದ್ರೆ ಇನ್ನೂ ನಾನು ಫೇಮಸ್ ಆಗ್ತಾ ಇದ್ದಿಲ್ಲ. ಕರಿಬೇವು ಸೊಪ್ಪಿಂದ ಜನಗಳಿಗೆ ಒಂದು ಪ್ರೀತಿ ಸಿಕ್ಕಿದೆ ಅಂತ ಹೇಳ್ತೀನಿ.